ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸಭೆ ಆದಮೇಲೆ ಎರಡನೇ ಸಭೆ ಕಿತ್ತೂರು ಕರ್ನಾಟಕದಲ್ಲಿ ನನ್ನ ಭಕ್ತಲೇ ಕೂತಿರ್ತಕ್ಕಂಥ ಏಕೈಕ ಶಾಸಕರು ಶ್ರೀಮಾನ್ ರಾಜು ಅವರು, ಅವರ ನೇತೃತ್ವದಲ್ಲಿ ಅವರ ಒಡನಾಡಿಗಳಾಗಿ ಕಳೆದ ಚುನಾವಣೆಯಲ್ಲಿ ಸೋತಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಅದನ್ನು ಪಾಟೀಲರು ಏನು ಮಾತನಾಡಿದ್ರು, ಸೋತಿದ್ರು, ಅವರು ಎದೆ ಬಂದಿಲ್ಲ. ನಾನು ಮತ್ತೆ ಕುಮಾರಣ್ಣವರನ್ನ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿ ಮುಂಬರುವ ಚುನಾವಣೆಯಲ್ಲಿ ನಾನು ಮತ್ತೆ ಜಯಶೀಲನಾಗ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾನು ನೋಡ್ತಾ ಇದ್ದೇನೆ, ಈ ತಾನೇ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು 2 ಸಾರಿ ಬಂದಿದ್ದಾರೆ ಇಲ್ಲಿಗೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ 2 ಸಾರಿ ಬಂದು ರಾಜುಗೌಡರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಈ ಭಾಗದ 5 ಜಿಲ್ಲೆಗಳಿಂದ ಶಕ್ತಿ ಮೀರಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ನಾವು ಹುರಿದುಂಬಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ತಾಯಂದಿರು, ಯುವಕರು, ನಮ್ಮ ಹಿರಿಯ ಮಕ್ಕಳು ಈ ಸಭೆಗೆ ಬಂದಿದ್ದಾರೆ. ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡಗಳ ಹೆಸರನ್ನು ನಾನು ನಾಡುಗೌಡರು, ಮಾಜಿ ವೆಂಕಟರಾವ್ ನಾಡು, ಮಾಜಿ ಮಂತ್ರಿಗಳು ಮಲ್ಲೇಶ್ ಬಾಬು ಅವರು, ಹಾಲಿ ಲೋಕಸಭಾ ಸದಸ್ಯರು ಚವಾನ್, ಮಾಜಿ ಶಾಸಕರು ದೇವಾನಂದ ಚವಾನ್ ಅವರು, ನಾನು ಆಗಲೇ ಹೇಳಿದ್ದೇನೆ ರಾಜಗೌಡರ ಬಗ್ಗೆ, ಬೇಡಿ ಪಾಟೀಲ್ ಅವರು, ಅವ್ರು ಭಾಷಣ ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಂದು ಅವ್ರ ಮಾತಿನ ದಾಟಿಯನ್ನು ನಾನು ತಿಳ್ಕೊಂಡಿದ್ದೇನೆ. ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿಯವರು, ಶಾಸಕ ಪಕ್ಷದ ನಾಯಕರು ಸುರೇಶ್ ಬಾಬು ಅವರು, ಶರಣುಗೌಡ, ನಮ್ಮ ಪಾಟೀಲ್ ಅವರು, ದೊಡ್ಡಣ್ಣಗೌಡ ಪಾಟೀಲ್ ಅವರು, ಶ್ರೀಮತಿ ಶಾರದಾಪುರ ನಾಯಕ್, ಶ್ರೀಮತಿ ಕರಿಯಮ್ಮ ನಾಯಕ್, ಅಪ್ಪಗೌಡ ಮನಗೌಡ, ಹೀಗೆ ಶ್ರೀಮತಿ ಸುನೀಲ ಚವಾಣ್, ಅನೇಕ ಮುಖಂಡಗಳಿದ್ದಾರೆ. ನಾನು ಕ್ಷಮೆ ಕೇಳ್ತೇನೆ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗಲಿಲ್ಲ. ದಯಮಾಡಿ ಯಾರು ಅನ್ಯತಾ ಭಾವನೆ ಮಾಡಬಾರ್ದು. ಮಾಧ್ಯಮದ ಸ್ನೇಹಿತರು, ಗೌರವಾನ್ವಿತ ದೃಷ್ಟಿ ಮಾಧ್ಯಮ ಮತ್ತು ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಿದ್ದಾರೆ. ಮಾನ್ಯ ಶಾಸಕರು, ಮಾಜಿ ಮಂತ್ರಿಗಳು, ಪಕ್ಷದ ಹಿರಿಯ ಕಾರ್ಯಕರ್ತರು, ಮೂಲೆಯಿಂದ ಬಂದಿರತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ತಲೆಬಾಗಿ
ನಾನು ನಮಸ್ಕಾರ ಮಾಡಿ ಕೂತು ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ನಿಮ್ಮ ಅನುಮತಿಯಿಂದ ಕೇಳ್ತೇನೆ. ನನಗೆ ಈಗ 90 ವರ್ಷ ನಡೀತಾ 93. ಹೌದು, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನೇನು ಮತ್ತೆ ಮಂತ್ರಿ ಆಗಲ್ಲ, ಮುಖ್ಯಮಂತ್ರಿ ಆಗಲ್ಲ, ಪ್ರಧಾನಮಂತ್ರಿ ಆಗಲ್ಲ. ಯಾಕೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ? ಈ ಭಾಗದ ಮಹಾನಿದ್ದೆ ಯಾವ ನಮ್ಮ ಹಿರಿಯರು ಭೀಕರ ಬರಗಾಲ ಬರಲು ಗೋವಾಕ್ಕೆ ಗುಳೆ ಹೋದರು, ಮಹಾರಾಷ್ಟ್ರಕ್ಕೆ ಗುಳೆ ಹೋದರು. ಇಲ್ಲಿಯ ಪರಿಸ್ಥಿತಿಯನ್ನು ನಾನು ವಿರೋಧಿ ಪಕ್ಷದ ನಾಯಕನಾಗಿ 1973ರಿಂದ ಈ ಭಾಗದ ಎಲ್ಲ ಮೂಲೆಯನ್ನು ಸುತ್ತಿದ್ದೇನೆ. ಅನೇಕರಿಗೆ ಗೊತ್ತಿಲ್ಲ ದೇವೇಗೌಡರು ಏನು ಮಾಡಿದ್ದಾರೆ. ಇವತ್ತು ನಾನು ನಿಮ್ಮನ್ನು ಏನು ಕೇಳಿ ಬಂದಿದ್ದೇನೆ ಅಂದರೆ, ನನಗೆ ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ. ಯಾವ ಒಂದು ಪ್ರಾದೇಶಿಕ ಪಕ್ಷವನ್ನು 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಾಗ ಈ ಪಕ್ಷವನ್ನು ನನ್ನ ತಲೆಗೆ ಕಟ್ಟಿದರು. ದೇವೇಗೌಡರೇ, ನೀವು ವಿರೋಧಿ ಪಕ್ಷದ ನಾಯಕರಾಗಿ ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದೀರಿ. ನೀವು ಪಕ್ಷವನ್ನು ಬೆಳೆಸಿ. ಅದಾದ ಮೇಲೆ ಏನೇನು ಘಟನೆ ಆಯಿತು ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಯಾರ ಬಗ್ಗೆನೂ ನಾನು ಲಘುವಾಗಿ ಮಾತನಾಡಲಿಕ್ಕೆ ಬಂದಿಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 1980 ಗೋಲ್ಡದ್ ಹಾಕೊಂಡು ಬಂದಿದ್ದ ಬಂದಕ್ಕೆ ತಂದಿದ್ದ ಇಂದಿರಾ ಗಾಂಧಿಯವರು ಕಮಲಾಪತಿ ತ್ರಿಪಾಠಿ ಅವರನ್ನ ಕಳಿಸಿ ದೇವರಾಜರು ಕಾಂಗ್ರೆಸ್ಸಿಂದ ಹೊರಗೆ ಹೋಗಿದ್ದಾರೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ. ಕಮಲಾಪತಿ ತ್ರಿಪಾಠಿ ಅವರು ಬಂದು BM ಪಾಟೀಲ್ ಮನೆ 2 ಸಭೆ, KK ಮೂರ್ತಿ, ಗುಂಡೂರಾವ್, ಕಮಲಾಪತಿ ತ್ರಿಪಾಠಿ 2 ಸಭೆ. ನಾನು ಹೇಳಿದೆ, ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. ಬೇಡಿ ಜೊತೆಯವರು ಬದುಕಿದ್ರು, ನಿಜಲಿಂಗಪ್ಪನಿಗೂ ಬೇಡಿ ಜೊತೆಯವ್ರಿಗೂ ಸಂಘರ್ಷ. ನಾವು ಜೊತೆ ಒಬ್ಬರಿದ್ವಿ. ಜೊತೆಯವರು ಫೋನ್ ಮಾಡಿ, ದೇವೇಗೌಡರೇ, ಚುನಾವಣೆ ನಡೆಸಲಿಕ್ಕೆ ಸಾಲ ಮಾಡಿದ್ದೀರಿ, ನಿಮ್ಮ ಕೈಲಿ ಆಗೋದಿಲ್ಲ, ದಯಮಾಡಿ ಈಗ ನಾನು BM ಪಾಟೀಲ್ಗೆ ಹೇಳಿದ್ದೇನೆ, ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಬೇಕು. BM ಪಾಟೀಲ್ಗೆ ಹೇಳಿದ್ದೇನೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ನೀವು ಒಬ್ಬರೇ ಉಳಿಯೋದು, ನನ್ನ ಮಾತಿಗೆ ಗೌರವ ಕೊಡಿ, ನೀವು ಕಾಂಗ್ರೆಸ್ ಹೇಳಿದ್ದಾರೆ. ಕಮಲಾಪತಿ ತ್ರಿಪಾಠಿ ಅವರು ಹೇಳಿದೆ, ತ್ರಿಪಾಠಿ ಅವರೇ ಹೇಳಿ, ಇಂದಿರಾ ಗಾಂಧಿ ಯಾವ ದೇವೇಗೌಡ ಒಂದು ಪ್ರಾದೇಶಿಕ ಪಕ್ಷವನ್ನು ವಹಿಸಿಕೊಂಡಿದ್ದಾರೋ
ಮೊರಾರ್ಜಿ ದೇಸಾಯಿ ಅವರು ನನಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೋ ಅದರ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡುವುದರಲ್ಲಿ ಹಿಂದೆ ಬಿಡಲಿಲ್ಲ. ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು 25 ವರ್ಷಗಳ ಶತಮಾನೋತ್ಸವ ಅದನ್ನು ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲ ಪುಣ್ಯಾತ್ಮರಿಸಿದ್ರಿ. ದಯಮಾಡಿ ನಾನು ಬಂದಿರೋದಿಲ್ಲೇ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕಲ್ಲ. ಸ್ವಲ್ಪ ಕೂತ್ಕಪ್ಪ. ಯಾವ ಆಲಮಟ್ಟಿ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕರೆಸಿ ನಿಜಲಿಂಗಪ್ಪನವ್ರ ಫೌಂಡೇಶನ್ ಹಾಕ್ಸಿದ್ರು. ನಾನು ಬರುವವರೆಗೆ ನಿಜಲಿಂಗಪ್ಪನವರು, ಜತ್ತಿಯವರು, ವೀರೇಂದ್ರ ಪಾಟೀಲರು, ದೇವರಾಜರು ಇವರೆಲ್ಲ ಮುಖ್ಯಮಂತ್ರಿಗಳು. ಹೆಗ್ಡೆಯವರು ದಯಮಾಡಿ ತಪ್ಪು ತಿಳ್ಕೋಬೇಡಿ, ಇವರೆಲ್ಲ ಮುಖ್ಯಮಂತ್ರಿಗಳು. ಆದರೆ ಎಷ್ಟು ನೀರನ್ನು ಹಿಡಿದ್ರು ಕೇವಲ 10% ನೀರು, ಅಂದರೆ 15 ಲಕ್ಷ ಎಕರೆಗೆ ಯಾವ ನೀರನ್ನ, ಕೃಷ್ಣಾ ನದಿಯ ನೀರನ್ನ ಕೊಡಬೇಕಾಗಿತ್ತು, ನಾರಾಯಣಪುರ ಒಂದು ಡೈವರ್ಷನ್ ಅಣೆಕಟ್ಟೆಯನ್ನು ಕಟ್ಟಿ ಕೇವಲ 50,000 ಎಕರೆಗೆ ನೀರನ್ನು ಕೊಟ್ಟಿದ್ರು. ಅರ್ಥ ಮಾಡಿಕೊಂಡು ನಾನು ಅಧಿಕಾರ ವಹಿಸಿಕೊಂಡಾಗ ವೀರಪ್ಪ ಮೊಯ್ಲಿ ಫಿಯರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲವನ್ನು ತಂದು ಸರ್ಕಾರಿಯ ಅಧಿಕಾರಿಗಳ ಸಂಬಳವನ್ನು ಕೊಡ್ತಾ ಇದ್ರು. ಅರ್ಥ ಮಾಡಿ ಅಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದೆ. ಹೇಗೆ ಹಣಕಾಸನ್ನ ಈ ಬೃಹತ್ ಸಮಸ್ಯೆಗಳು ಕೂಡಿಸ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಇಲ್ಲಿಗೆ ಯಾವ ಅಧಿಕಾರಿ ಬರಲಿಕ್ಕೆ ತಯಾರಿಲ್ಲ. ಅವತ್ತು ಮೊದಲು ಒಂದು ಮಾತನ್ನ ಹೇಳಿ ಆಮೇಲೆ ವಿಶ್ಲೇಷಣೆ ಮಾಡ್ತೀವಿ. ನಾವು ಏನು ಇವತ್ತೇನು ಕುಮಾರಣ್ಣವರೇ ನೀವು ಅಧಿಕಾರಕ್ಕೆ ಬಂದು 200 ಲಕ್ಷ ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತ ಹೇಳಿ ಮೊನ್ನೆ ಧಾರವಾಡದಲ್ಲಿ ನಡೆದಂಥ ಒಂದು ಹೋರಾಟ. ನಮ್ಮ ನಿರುದ್ಯೋಗಿ ಯುವಕರು ನಾವು ಅಧಿಕಾರ ವಹಿಸಿಕೊಂಡ ಮೊದಲನೇ ವರ್ಷ 1.5 ಲಕ್ಷ ಹೆಣ್ಣು ಮಕ್ಕಳನ್ನ ಯಾವುದೇ ಒಂದು ಇಂಟರ್ವ್ಯೂ ಇಲ್ಲದೇ ಅವರಿಗೆ ನೇಮಕಾತಿಯನ್ನು ಮಾಡಿದ್ರು. 1.5 ಲಕ್ಷ. ಅರ್ಥ ಮಾಡಿಕೊಂಡು ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಷನ್ ಕೊಟ್ಟಂತಹದ್ದು ಬದುಕಿದ್ದೀನಿ ಇಲ್ಲಿ ದೇವೇಗೌಡ. ಇಸ್ಮಾಯಿಲ್ ಕಾಲಿಗುಡ್ಡ ಅವರನ್ನ MLC ಮಾಡಿದೆ, ಕರ್ಪೂರಿ ಮಠನ MLC ಮಾಡಿದೆ. ಇಲ್ಲಿ ಪಾಟೀಲು ಪಾಪ ಬಿಜಾಪುರದಲ್ಲಿ ನಾನು ಚುನಾವಣಾ ಪ್ರಚಾರಕ್ಕೆ
ವೇದಿಕೆ ಮೇಲೆ ನಿಂತಿದ್ದಾರೆ. ದೇವೇಗೌಡರೇ, ನೀವು ನಮ್ಮ ಸಮಾಜ ಗುರುತಿಸಿಲ್ಲ, ನೀವು ಗಾಣಿಗಳಿಲ್ಲ ಆಯ್ತಾ? ನಮ್ಮ ಸಮಾಜ ಗುರುತಿಸಿಲ್ಲ ನೀವು. ಯಾರಪ್ಪ ನಿಮ್ಮ ಸಮಾಜ? ನೋಡಿ ಇಲ್ಲಿದ್ದಾರೆ, ಬಾಪ ಮೇಲೆ ಬಂದರು. ಅವ್ರ ಕೈ ಹಿಡಿದು ನಾನು ಬೆಂಗಳೂರು ಹೋಗಿ ಈತನ MLC ಮಾಡ್ತೀನಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ದು ದೇವೇಗೌಡ. ದೇವೇಗೌಡನಿಗೆ ಜಾತಿ ಇಲ್ಲ, ದೇವೇಗೌಡನಿಗೆ ಜಾತಿ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಕನ್ನಡ ಮಕ್ಕಳು, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ನಾವು ಒಂದು ತಾಯಿಯ ಮಕ್ಕಳು. ನಾವು ಬದುಕಬೇಕು. ನಮ್ಮ ಜನಸಂಪತ್ತನ್ನ ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಹಣ ಹೇಗೆ ಕೊಡಿಸಬೇಕು? ಹೇಗೆ ಕೊಡಿಸಬೇಕು? ಫೇರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ ಸರ್ಕಾರಿ ನೌಕರ ಸಂಬಳ ಕೊಡಲಿಕ್ಕೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಓದಬೇಕು, ಓದಬೇಕಿಸ್ತೇನೆ. ಕನ್ನಡದಲ್ಲೇ ನೇಗಿಲ ಗಿರಗಳು ನಮ್ಮ ರೋಸಿ ಡಿ ಸೋಜ, ಇಂಗ್ಲಿಷ್ನಲ್ಲಿ ಶ್ರೀನಿವಾಸ. ಒಂದು ಶಬ್ದ ಹೇಳ್ತೀನಿ, ಹೆಚ್ಚಳ ಬಡತನದ ಮಟ್ಟದಲ್ಲಿ ಕನಿಷ್ಠ ವರ್ಷಪೂರ್ತಿ ಉದ್ಯೋಗ ಖಾತ್ರಿ ಇಲ್ಲದ ಉತ್ತರ ಕರ್ನಾಟಕ ಬಡತನದ ಬೇಗೆಯಲ್ಲಿ ಬೇಗೆ ಕಾರಣವಾಗಿದ್ದ ಒಬ್ಬ ಸಣ್ಣ ರೈತನ ಮಗನಾಗಿದ್ದ ದೇವೇಗೌಡರು ಅವರನ್ನು ದೊಡ್ಡ ಆಲೋಚನೆಗಾಗಿ ಪರಿವರ್ತಿಸಿದರು ಎನ್ನುತ್ತಾರೆ ಜಾಮದಾರ್. ಜಾಮದಾರ್ ಯಾರು? ಯಾವ ಜಾತಿ? 1989ರ IAS ಅಧಿಕಾರಿ ನಿಜಲಿಂಗಪ್ಪನವರ ಅಳಿಯ ಮುಖ್ಯ ಕಾರ್ಯದರ್ಶಿ ಶ್ರೀಮಾನ್ ಮುದ್ದಪ್ಪ. ಜಾಮದಾರನ ನಾನು ಎಲ್ಲ ಅಧಿಕಾರ ಈ ಸಭೆ ನನಗೆ ಊಟ ಬೇಕಾಗಿಲ್ಲ ನನಗೆ. ನಾನು ಬಂದಿರೋದು ಈ ಶರೀರದಿಂದ ಈ ಆತ್ಮ ಹೊರಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಸಮಸ್ಯೆ 524 ನಾನು ಕೇಟನ್ನ ಏನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದು, ಅದನ್ನು ಮುರಿದು 519ಕ್ಕೆ ಚಂದ್ರಬಾಬು ನಾಯ್ಡು ನನಗೂ ಹೋರಾಟ ಹೇಳಿದೆ. ಬಾಬು, ನಾನು ಪ್ರಧಾನಮಂತ್ರಿ ಆಗಿರೋದು ನನ್ನ ರೈತರಿಗೆ ದ್ರೋಹ ಮಾಡಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ. ಈ ಸ್ಥಾನವನ್ನು ತೆರವು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಯಾರು ನನ್ನನ್ನು ಒಕ್ಕಲಿಲ್ಲ,
ಯುವಕರೇ, ಹೇಳಿ, ಎದ್ದೇಳಿ. ಈ ಯಾವ ಕರ್ನಾಟಕ ಇದೆಯೋ ಇದನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ತಾಯಿಯ ಮಕ್ಕಳು. ಕೃಷ್ಣಾ ನದಿಯ ನೀರು 15 ಲಕ್ಷ ಎಕರೆಗೆ ನಾನೇನು ಕೊಡಬೇಕು ಅಂತ ಇದ್ದೆ. ಹಿಪ್ಪರಿಗೆ ಬರಾದು ಇಲ್ಲಿ 519ಕ್ಕೆ ಗೇಟ್ನ ಇಟ್ಟರೆ ಅಲ್ಲಿ 15 ಅಡಿ ನೀರು ಇತ್ತು. ಆ ಡ್ಯಾಮನ್ನು ಕಟ್ತಾ ಇದ್ರೆ ಆ ಎತ್ತರಕ್ಕೆ ಎರಡೂ ಕಡೆ ಇವತ್ತು ಆನಂದವಾಗಿ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಆನಂದ ಮಾಡ್ತಾರೆ. ಓಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ ಮಾಡಿದರೆ ಗ್ಯಾರಂಟಿ 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 ಈಗ ಗ್ಯಾರಂಟಿ ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಏನಿದ್ದಾರೆ ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು, ಕೇಳುವ ಕೈ ಅಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವರಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳಿ ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದು. ಜವಾಬ್ದಾರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮಾಡಗುತ್ತ ಅಬ್ಜೆಕ್ಷನ್ ಹಾಕ್ತಾರೆ. ಮುದ್ದಪ್ಪು ರೆಡಿಯ ಅವರಿಗೆ 4161 ಎಲ್ಲ ಅಧಿಕಾರ ಕೊಡುವಂಥ ಶಕ್ತಿಯನ್ನು ಏನು ತೀರ್ಮಾನ ಮಾಡಿದೆ. ಇಲ್ಲಿ ಲಾಯರ್ಗಳನ್ನು ಹಾವಳಿ ಅವರಿಗೆ ಸುಕ್ಕಿ ಬಾಗಲಕೋಟೆ ನೂತನ ಟೌನ್ಶಿಪ್ ಯಾರೋ ಬಂದಿದ್ರು, ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ ಸರ್, ಕುಮಾರಣ್ಣ ಇನಾಗ್ರೇಟ್ ಮಾಡಬೇಕು, ನೀವು ಬಂದು ಕೂತ್ಕೋಬೇಕು. ಬಾಗಲಕೋಟೆ ನನಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ಮೋದಿ ಯಾವ ಜವಾಬ್ದಾರಿ ಬಂದ್ರೋ ಆ ಮನುಷ್ಯ ಹೇಳ್ತಾನೆ, ಒಂದು ಜೀಪು, ಒಬ್ಬ ಜವಾನ, ಒಬ್ಬ ಡ್ರೈವರು, ಒಂದು ಹಳೆಯ ಸರ್ಕ್ಯೂಟ್ ಹೌಸ್, 900 ಜನ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿದರು. 600 ಕಾಂಪ್ಯೂಟರ್ಗಳು ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿದೆ.